ಪ್ರಿಯಕರಣ ಜೊತೆ ಸೇರಿಕೊಂಡು ಗಂಡನ ಕಥೆಯನ್ನೇ ಮುಗಿಸಿದ್ದಾಳೆ ಇಲ್ಲೊಬ್ಬಳು ಪತ್ನಿ. ಗಂಡನ ದೇಹವನ್ನು 15 ತುಂಡು ಮಾಡಿ ಡ್ರಮ್ ಒಳಗಡೆ ಹಾಕಿಬಿಟ್ಟು ಸಿಮೆಂಟಿಂದ ಮುಚ್ಚಿಬಿಟ್ರು. 15 ಪೀಸ್ ಗಂಡನ ಇಡೀ ಬಾಡಿ, 15 ಪೀಸ್. ಆ ನತದೃಷ್ಟ ಗಂಡ ಮಗಳ ಬರ್ತ್ಡೇಗೆ ಅಂಥೇಳಿ ಫಾರಿನಿಂದ ಬರ್ತಾ ಇದ್ದ. ಮಗಳ ಬರ್ತ್ಡೇಗೆ ಬಂದು ಹೋಗೋಣ ಅಂಥೇಳಿ ಫಾರಿನಿಂದ ಬರ್ತಾ ಇದ್ದ ಅವನು. ಅಂತಹ ಗಂಡನನ್ನು ಸಂಚು ಮಾಡಿ ಆತನ ಹೆಂಡತಿ ಮತ್ತು ಹೆಂಡತಿಯ ಪ್ರಿಯಕರ ಸೇರಿಕೊಂಡು ಕೊಲೆ ಮಾಡಿಬಿಟ್ರು ಅಂತ ಹೇಳಿರ್ತಕ್ಕಂಥ ಆರೋಪ. ಈ ಕೊಲೆ ಹಾಗಾದರೆ ಬಯಲಾಗಿದ್ದು ಹೇಗಪ್ಪ ಅಂದರೆ, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದು. ಬಯಲಾಗಿದ್ದು ಯಾವ ಹೆಂಡತಿ ಈ ಥರ ಗಂಡನ ಕೊಲೆಗೆ ಸಂಚು ರೂಪಿಸಿ ಕೊಲೆಯನ್ನು ಮಾಡಿಸಿದ್ಲು ಅಂತ ಆರೋಪ ಇದೆಯಲ್ಲ, ಆ ಹೆಂಡತಿ ಅಮ್ಮನೇ ಹೇಳಿಬಿಡ್ತಾಳೆ. ಈ ಘೋರವನ್ನು ಹೆಂಡತಿಯ ಅಮ್ಮನೇ ಹೇಳಿರೋದು. ಆಗಿರೋದಲ್ಲಿ ನೋಡಿ, ಉತ್ತರ ಪ್ರದೇಶದ ಮೀರತ್ನಲ್ಲಾಗಿರ್ತಕ್ಕಂಥ ಘನಘೋರ ಮರ್ಡರ್ ಇದು. ದೆಹಲಿಯ ಶ್ರದ್ಧಾ ವಾಕರ್ ಕೊಲೆ ಕೇಸ್ ನಾವು ಕೇಳಿದ್ವಿ. ಎಲ್ಲವನ್ನು ಕೊಂದುಬಿಟ್ಟು ಶ್ರದ್ಧಾ ವಾಕರ್ನ ಕೊಂದು ಪೀಸ್ 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 ಮಾಡಿಬಿಟ್ಟಿದ್ದ ಅವನು. ಎಲ್ಲವನ್ನು ತುಂಡು ತುಂಡ ಕತ್ತರಿಸ್ಬಿಟ್ಟು ಇಟ್ಟಿದ್ದ ಅವನು ಅಂತ. ದೆಹಲಿಯ ಶ್ರದ್ಧಾ ವಾಕರ್ ಕೊಲೆ ಕೇಸ್ನಂತೆಯೇ ಮತ್ತೊಂದು ಪ್ರಕರಣವಷ್ಟೇ ಇದು. ಈ ಬಾರಿ ಪತ್ನಿಯೇ ತನ್ನ ಪ್ರಿಯಕರನೊಂದಿಗೆ ಸೇರಿಕೊಂಡು ಗಂಡನ ಕೊಲೆ ಮಾಡಿಸಿದ್ದು. ಕೊಲೆ ಮಾಡಿಸಿದ್ದಲ್ಲದೆ ಪೀಸ್ ಪೀಸ್ ಮಾಡಿ ಡ್ರಮ್ ಒಂದರಲ್ಲಿ ಹಾಕಿ ಅದರ ಮೇಲೆ ಸಿಮೆಂಟಿಂದ ಮುಚ್ಚಿಬಿಟ್ಟಿದ್ರು ಇವರಿಬ್ಬರು ಅಂತ. ಈ ಗಂಡ ಸತ್ತು ಹೋದ್ನಲ್ಲ, ಅವನು ಯಾರಪ್ಪ ಅಂದರೆ ನೌಕಾ ಅಧಿಕಾರಿ ರೀ. ಅವನು ಒಳ್ಳೆಯ ಪೋಸ್ಟಲ್ಲಿದ್ದಂಥ ಮನುಷ್ಯ. ಅವನು ನೌಕಾಧಿಕಾರಿಯಾಗಿದ್ದ. ಅಂತಹ ಗಂಡನನ್ನು ಕೊಂದು ದೇಹವನ್ನು ನೋಡಿ, ಇದೇ ಹುಡುಗ ಈ ಹುಡುಗನನ್ನು ಕೊಂದು ಪೀಸ್ ಪೀಸ್ ಮಾಡಿ ಡ್ರಮ್ ಒಳಗಡೆ ಹಾಕಿ ಅದರ ಮೇಲೆ ಸಿಮೆಂಟು ತುಂಬಿ ಇಟ್ಟುಬಿಟ್ರು ಆರಾಮಾಗಿ. ದೇಹವನ್ನು ತುಂಡರಿಸಿದ್ದು ಪತ್ನಿ ಮತ್ತು ಪ್ರಿಯಕರ. ನೌಕಾಧಿಕಾರಿ ಸೌರಭ್ ಕುಮಾರ್ ಕೊಲೆ ಅಂತ ಹೇಳಿದ್ರೆ ಒಂಥರ ಅಚ್ಚರಿಯಾಗಿಬಿಡುತ್ತೆ. ಈ ವಿಚಾರವನ್ನು ಹಾಗಾದರೆ ಯಾರು ಬಯಲಿಗೆಳೆದ್ರು ಅಂತ ಬಂದಾಗ ಯಾರೂ ಬಯಲಿಗೆಳಿಲಿಲ್ಲ. ವಿಚಾರವನ್ನು ಬಯಲಿಗೆಳೆದಿದ್ದು ಈ ಹುಡುಗಿ ಕಾಣ್ತಾ ಇದ್ದಾಳಲ್ಲ, ಈಕೆಯ ತಾಯಿಯೇ ಇದನ್ನು ಆಚೆ ಎಳೆದಿದ್ದು ಈ ಸ್ಟೋರಿ ಅಂಥೇಳಿ. ಅಂದರೆ ಈ ಥರ ಅಳಿನನ್ನು ಈ ಥರ ನಿರ್ದಾಕ್ಷಿಣ್ಯವಾಗಿ ಇವಳು ಮುಗಿಸ್ಬಿಟ್ಟಿದ್ದಾಳೆ ಅನ್ನೋ ಮಾಹಿತಿಯನ್ನು ಬಯಲಿಗೆಳೆದಿದ್ದೇ ಈಕೆಯ ತಾಯಿ. ಮಗಳ ಕುಕೃತ್ಯವನ್ನು ತಾಯಿಯೇ ಜಗಜ್ಜಾಹೀರು ಮಾಡಿರೋದಿಲ್ಲಿ. ಏನಿದು ಘಟನೆ ಅಂತ ನೋಡಿದ್ರೆ ನೋಡಿ, ಮಗಳ ಹುಟ್ಟುಹಬ್ಬ ಇತ್ತು. ನೌಕಾಧಿಕಾರಿ ಸೌರಭ್ ಲಂಡನ್ನಿಂದ ಬಂದಿದ್ದ ಅವನು. ಮಗಳ ಹುಟ್ಟುಹಬ್ಬ ಚೆನ್ನಾಗಿ ಮಾಡೋಣ, ಚೆನ್ನಾಗಿ ಆಚರಿಸೋಣ, ಮಗಳ ಜೊತೆ ಖುಷಿಯಿಂದಿರೋಣ ಅಂತಂದರೆ ಈ ಸೌರಭ್ ಏನು ಮದುವೆ ಆಗಿದ್ನಲ್ಲ ಈ ಹುಡುಗಿ, ಈ ಒಂದು ಜೋಡಿಗೆ ಒಂದು ಮಗಳು ಇದ್ಲು. ಇವನು ಮದುವೆ ಆಗಿದ್ದು ಮುಸ್ಕಾನ್ ಅಂತ. ಇವಳ ಹೆಸರು ಮುಸ್ಕಾನ್ ಅಂಥೇಳಿ. ಮುಸ್ಕಾನ್ ಏನು ಮಾಡಿದ್ಲು, 15 ಮಾಂಸದ ತುಂಡುಗಳನ್ನಾಗಿ ಪೀಸ್ ಮಾಡಿದ್ಲು. ಸೌರಭ್ ಕುಮಾರನ್ನು 15 ಪೀಸ್ ಮಾಡಿಸಿದ್ಲು ಮುಸ್ಕಾನ್. ಅವನ ಪತ್ನಿ ಮತ್ತು ಮುಸ್ಕಾನ್ ಇದ್ದಾಳಲ್ಲ, ಇವಳು ಮತ್ತು ಆಕೆಯ ಪ್ರಿಯಕರ ಸಾಹಿಲ್ ಶುಕ್ಲಾ ಅಂತ ಇಬ್ಬರೂ ಸೇರಿಕೊಂಡು ಸೌರಭ್ ಕಥೆ ಮುಗಿಸ್ಬಿಡೋಣ, ನಾವು ಆರಾಮಾಗಿರೋಣ ನಾವಿಬ್ಬರೇ, ಅವನ ಕಥೆ ಮುಗಿಸ್ಬಿಟ್ರೆ ಆಗೋಯ್ತು, ಯಾರಿಗೂ ಗೊತ್ತೇ ಆಗಲ್ಲ ಅಂತ ಸೌರಭ್ ಲಂಡನ್ನಿಂದ ಬರ್ತಾ ಇದ್ದಂತೆಯೇ ಮಗಳು ನೋಡೋ ಕನಸು, ಮಗಳು ನೋಡ್ತಕ್ಕಂಥ ಆಸೆ, ಮಗಳೊಂದಿಗೆ ಒಂದು ಬರ್ತ್ಡೇ ಮಾಡಬಹುದು, ಖುಷಿಯಿಂದಿರಬಹುದು, ಒಳ್ಳೆ ಜೀವನ ಇದೆ, ಭವಿಷ್ಯ ಇದೆ ಅಂತ ಅಂದುಕೊಂಡು ಈ ನತದೃಷ್ಟ ಹುಡುಗ ಲಂಡನ್ನಿಂದ ವಿಮಾನ ಹತ್ತಿದ್ದಾರೆ. ಈ ನತದೃಷ್ಟ ಹುಡುಗ ಇವನು ಲಂಡನ್ನಿಂದ ವಿಮಾನವನ್ನು ಹತ್ತಿದ್ದ. ಬರ್ತಾ ಇದ್ದಂತೆಯೇ ಪ್ಲ್ಯಾನ್ ಮಾಡಿಟ್ಟಿದ್ರು ಇವರು, ಇವನನ್ನು ಮುಗಿಸ್ಬಿಡಬೇಕು ಅಂಥೇಳಿ 15 ಪೀಸ್ ಮಾಡಿ ಹಾಕಿದ್ರು. ಪ್ಲಾಸ್ಟಿಕ್ ಡ್ರಮ್ ಒಂದರಲ್ಲಿ ತುಂಬಿ ಸಿಮೆಂಟ್ ತುಂಬಿಟ್ಟು ಸೀಲೆ ಮಾಡಿಬಿಟ್ರು ಆ ಡ್ರಮ್ಮನ್ನು, ಯಾರಿಗೂ ಅನುಮಾನನೇ ಬರಬಾರ್ದು ಅಂಥೇಳಿ. ಯಾವ ಆರೋಪ ಹೊತ್ಕೊಂಡಿದ್ದಾಳಲ್ಲ ಮುಸ್ಕಾನ್, ಇವಳ ತಾಯಿ ಮೂಲಕನೇ ಈ ಭೀಕರ ಕೊಲೆ ಪ್ರಕರಣ ಬಯಲಿಗೆ ಬಂತು. ಸೌರಭ್ ಮತ್ತು ಮುಸ್ಕಾನ್ ಹೇಳ ಹೆಸರಿಗೆ ಲವ್ ಮ್ಯಾರೇಜ್ ಬೇರೆ ಇದು. 2016ರಲ್ಲಿ ಪ್ರೀತಿಸಿ ಮದುವೆ ಆಗಿದ್ದರು ಇವರಿಬ್ಬರು. ಸೌರಭ್ ತನ್ನ ಮೀರತ್ನ ಪಕ್ಕದ ಮನೆಯ ಮುಸ್ಕಾನ್ಲನ್ನು ಲವ್ ಮಾಡಿ ಮದುವೆ ಆಗಿದ್ದ. ಪಕ್ಕದ ಮನೆ ಹುಡುಗಿ ಇವಳ ಮೇಲೆ ಪ್ರೀತಿಯಾಗಿತ್ತು. ಯಾರಿಗೆ? ಸೌರಭ್ಗೆ ಪ್ರೀತಿಸಿಯಾಗಿತ್ತು, ಮದುವೆ ಕೂಡ ಆಗಿದ್ದ. ಮದುವೆ ಆದಮೇಲೆ ಮರ್ಚೆಂಟ್ ನೇವಿಯಲ್ಲಿ ಕೆಲಸ ಸಿಕ್ಕಿತ್ತು ಸೌರಭನಿಗೆ, ಒಳ್ಳೆ ಕೆಲಸ ಸಿಕ್ಕಿತ್ತು ಅವನಿಗೆ. ಬಳಿಕ ಆ ಕೆಲಸವನ್ನು ಬಿಟ್ಟ ಸೌರಭ್ ಮೀರತ್ನ ದೆಹಲಿಯ ರಸ್ತೆಯ ಒಂದು ಪ್ಲೈವುಡ್ ಅಂಗಡಿಯಲ್ಲಿ 3 ವರ್ಷ ಅಲ್ಲೂ ಕೆಲಸ ಮಾಡಿದ್ದ. ಆ ನಂತರ ಲಂಡನ್ಗೆ ಹೋಗ್ತಾನೆ ಇವನು. ಜೀವನ ಅಲ್ಲ, ಕನಸುಗಳ ಹುಡುಗ ಅಲ್ವಾ ಇವನು. ಇನ್ನೂ ಚೆನ್ನಾಗೇನೋ ಸಂಪಾದನೆ ಮಾಡಬೇಕು, ಮುಸ್ಕಾನ್ನ ಚೆನ್ನಾಗಿಡಬೇಕು, ಮಗಳನ್ನ ಚೆನ್ನಾಗಿಡಬೇಕು, ಎಲ್ಲರ ಫ್ಯಾಮಿಲಿಯವ್ರನ್ನ ಚೆನ್ನಾಗಿಡಬೇಕು, ಅಕಸ್ಮಾತ್ ಸಾಲ ಮಾಡ್ಕೊಂಡಿದ್ರೆ ಸಾಲ ತೀರಿಸಬೇಕು, ಬದುಕು ಚೆನ್ನಾಗಿರಬೇಕು, ಕನಸು ಹುಡುಗನಿಗೆ. ಲಂಡನ್ಗೂ ಹೋದ ಅವನು. ಅಲ್ಲೊಂದು ಮಾಲಲ್ಲಿ ಸೇಲ್ಸ್ ಮ್ಯಾನೇಜರ ಕೆಲಸ ಕೂಡ ಮಾಡ್ತಾ ಇದ್ದ. ಸೌರಭ್ ಮತ್ತು ಮುಸ್ಕಾನ್ ಜೋಡಿಗೆ 5 ವರ್ಷದ ಮಗಳಿದ್ದಳು. ಮೀರತ್ನ ಇಂದಿರಾನಗರದಲ್ಲಿ ಓಂಪಾಲ್ ಎಂಬುವರ ಮನೆಯಲ್ಲಿ ಇವರು ಬಾಡಿಗೆಗೆ ಇದ್ದರು. ಲಂಡನ್ನಿಂದ ಗಂಡನನ್ನು ಕರೆಸಿದ್ದು ಇವಳು ಪ್ರಿಯಕರನ ಜೊತೆಯಲ್ಲಿ ಕೊಲೆ ಮಾಡೋಕ್ಕ. ಲಂಡನ್ನಲ್ಲಿ ಇದ್ನಲ್ಲ, ಬಾ 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 ಅಂತ ಕರೆಸಿದ್ಲು.
ಅವನ ಪಾಡಿಗೆ ಅವನು ಲಂಡನಲ್ಲಿ ಕೆಲಸ ಮಾಡ್ತಾ ಇದ್ದ, ಹಣಕಾಸು ಎಲ್ಲ ಅವ್ನು ಕಳಿಸ್ಕೊಡ್ತಾ ಇದ್ದ. ಫ್ಯಾಮಿಲಿ, ಮಗಳಿದ್ದಾಳೆ 5 ವರ್ಷದ ಮಗಳು ಅಂಥೇಳಿ. ಸರಿ, ಕರೆಸಿದ್ದು ಹೇಗೆ, ಸ್ಕೆಚ್ ಹೇಗಪ್ಪ ಹಾಕಿದ್ರು ಅಂತ ನೋಡಿದ್ರೆ ನೋಡಿ, ಸೌರಭ ಕೊಲೆಗೆ ಮುಸ್ಕಾನ್ ಮತ್ತು ಆಕೆಯ ಪ್ರಿಯಕರ ಸಾಹಿಲ್ ಶುಕ್ಲಾ ಭರ್ಜರಿಯಾಗಿ ಪ್ಲಾನ್ ಮಾಡಿರ್ತಾರೆ. ಸೌರಭ್ಗೆ ಏನು ಮಾಡ್ತಾರೆ, ಬರ್ತಾ ಇದ್ದಂತೆಯೇ ಮಾದಕ ದ್ರವ್ಯವನ್ನು ಕುಡಿಸ್ಬಿಟ್ಟು ಆತನ ಎದೆಗೆ ಚಾಕುವಿನಿಂದ ಎರೆದು ಬಿಡ್ತಾನೆ. ಸ್ಟ್ರೈಟ್ ಎದೆಗೇನೆ ಚಾಕುವಿಂದ ಎರೆದು ಬಿಡ್ತಾರೆ, ಗಂಟಲು ಸೀಳ್ಬಿಡ್ತಾರೆ, ಕೊಲೆ ಮಾಡ್ತಾರೆ. ಕೊಲೆಗಿಂತ ಮುಂಚೆ ಚಾಕುಗಳು, ಬ್ಲೇಡ್ಗಳು ಮತ್ತು ದೊಡ್ಡ ಪಾಲಿಥೀನ್ ಚೀಲಗಳನ್ನು ಮೊದಲೇ ಖರೀದಿ ಮಾಡಿ ಇಟ್ಕೊಂಡಿರ್ತಾರೆ. ಹೇಗಿದ್ದರೂ ಬರ್ತಾನೆ ಕೊಲೆ ಮಾಡಿಬಿಡ್ತೀವಿ, ಕೊಲೆ ಮಾಡೋಕ್ಕೆ ಏನೇನು ಬೇಕು, ಚಾಕು ಬೇಕು, ಬ್ಲೇಡ್ ಬೇಕು, ಆಮೇಲೆ ಮಾಂಸ ತುಂಡು ಮಾಡಿದ್ಮೇಲೆ ಪಾಲಿಥೀನ್ ಚೀಲಗಳು ಬೇಕು. ಇವೆಲ್ಲವನ್ನು ಮೊದಲೇ ಪ್ಲಾನ್ ಮಾಡಿ ಇಟ್ಕೊಂಡು ಖರೀದಿ ಮಾಡಿ ಇಟ್ಕೊಂಡಿರ್ತಾರೆ ಇವರು. ಕೊಲೆ ಆದ ಮೇಲೆ ಶವವನ್ನು ಬಾತ್ರೂಮ್ಗೆ ಎಳ್ಕೊಂಡು ಹೋಗ್ತಾರೆ ಇವರು. ಇಬ್ಬರೂ ಸೇರಿಕೊಂಡು ದೇಹವನ್ನು 15 ಪೀಸ್ಗಳಾಗಿ ಕತ್ತರಿಸ್ತಾರೆ ಇಬ್ಬರು. ತನ್ನ ಗಂಡನ ಬಾಡಿಯನ್ನು ಇವಳು ಕತ್ತರಿಸೋಕ್ಕೆ ಕೂತ್ಕೋತಾಳೆ. ಮಾಂಸದ ಅಂಗಡಿಗಿಂತ ಮೋಸ ಇದು, ಮಾಂಸದ ಅಂಗಡಿಗಿಂತ ಮೋಸ ಇದು. ತನ್ನ ಗಂಡನ ಬಾಡಿನೇ ಕತ್ತಿರೋದು. ಅಲ್ಲಿ ಯಾವುದೋ ಪ್ರಾಣಿ ಕಟ್ ಮಾಡ್ತಾರೆ, ಊಟ ಮಾಡ್ಕೋತಾರೆ, ಬೇರೆ ವಿಚಾರ. ಇಲ್ಲಿ ನೋಡಿ, ಗಂಡನನ್ನೇ ಪೀಸ್ ಮಾಡೋಕ್ಕೆ ಈ ಕಡೆ ಹೆಂಡತಿ, ಆ ಕಡೆ ಅವಳ ಪ್ರಿಯಕರ ಕೂತ್ಕೋತಾರೆ. ಈ ಸಮಯದಲ್ಲಿ ರಕ್ತ ಚರಂಡಿಗೆ ಹರಿತಾ ಇರುತ್ತೆ. ಕೈ ಕಾಲುಗಳನ್ನೆಲ್ಲ ಬೇರೆ ಬೇರೆ ಮಾಡಿ ದೇಹದ ಭಾಗಗಳನ್ನು ಪಾಲಿಥೀನ್ ಚೀಲಗಳಲ್ಲಿ ಪ್ಯಾಕ್ ಮಾಡಿರ್ತಾರೆ ಇವರು. ಅಷ್ಟು ಘನಘೋರವಾಗಿರುತ್ತೆ. ಇಲ್ಲಿ ಇವನ ಹತ್ಯೆ ಇತ್ತಲ್ಲ, ಅಂದರೆ ಇಡೀ ಉತ್ತರ ಪ್ರದೇಶ ಇದೀಗ ತತ್ತರಿಸಿ ಹೋಗಿದೆ. ಒಂದು ಹತ್ಯೆ ವಿಚಾರವನ್ನು ಕೇಳಿ, ಈ ಥರ ಮಾಡಿಬಿಟ್ರ ಅಂತ. ಇವನಿಗೊಬ್ಬಳು ಮಗಳೂ ಇದ್ದಳು, ಅವಳಿಗೂ ಮಗಳೇ ಆಗಬೇಕಲ್ವಾ. ಇದೀಗ ಪ್ರಿಯಕರನ ಜೊತೆ ಸೇರಿಕೊಂಡು ಏನೋ ಸ್ವಲ್ಪ ಸಣ್ಣ ಮನಸ್ತಾಪ ಇತ್ತಂತೆ. ಯಾರ ಫ್ಯಾಮಿಲಿಲಿ ಇರಲ್ಲ, ಬಗೆಹರಿಸ್ಕೊಳ್ಬಹುದಾಗಿತ್ತೇನೋ. ಆದರೆ ಪ್ರಿಯಕರ ಕುಮ್ಮಕ್ಕೆ ಕೊಟ್ಟನೋ, ಆ ಪ್ರಿಯಕರನ ಈ ಸೋಕಾಲ್ಡ್ ಪ್ರಿಯತಮೇ ಕುಮ್ಮಕ್ಕೆ ಕೊಟ್ಟಲೋ, ವಿ ಡೋಂಟ್ ನೋ, ಗೊತ್ತಿಲ್ಲ ನಮಗೆ. ಇವನ ಕಥೆ ಅಂತೂ ಮುಗಿಸಿದ್ರು. ನೋಡಿ, ಅಲ್ಲೊಂದು ಪ್ಲಾಸ್ಟಿಕ್ ಡ್ರಮ್ ತೋರಿಸ್ತಾ ಇದ್ದೀವಲ್ಲ, ಈ ಡ್ರಮ್ಗಳಲ್ಲಿ, ಪಾಲಿಥೀನ್ ಕವರ್ಗಳಲ್ಲಿ 15 ಪೀಸ್ಗಳನ್ನು ಮಾಡಿ ಹಾಕಿ ಅದರ ಮೇಲೆ ಸಿಮೆಂಟ್ ಕೂಡ ಹಾಕಿ ಇಟ್ಬಿಟ್ರು. ಎಲ್ಲ ಸಿಮೆಂಟ್ನ ಗಟ್ಟಿ, ಸ್ವಲ್ಪ ಸಿಮೆಂಟ್ ಗಾಳಿಗೆ ಎಕ್ಸ್ಪೋಸ್ ಆದ ತಕ್ಷಣ ಗಟ್ಟಿ ಆಗಿಬಿಡುತ್ತಲ್ಲ, ಅದು ಆ ಥರ ಗಟ್ಟಿಯಾಗಿದೆ. ಆ ದೃಶ್ಯ ನೀವೀಗ ನೋಡ್ತಾ ಇದ್ದೀರಾ. थाना ब्रह्मपुरी पुलिस को इंदिरा नगर में एक मर्डर की सूचना मिली थी। सूचना के आधार पर पुलिस जब मौके पर पहुंच कर जांच पड़ताल एवं पूछताछ की गई तो पाया गया कि एक सौरभ राजपूत नाम के व्यक्ति हैं जो कि मर्चेंट नेवी में कार्यरत थे। ये 4 तारीख को अपने घर आए थे और तब से ही ये देखे नहीं गए थे। शक के आधार पर इनकी पत्नी मुस्कान और मुस्कान का एक प्रेमी है साहिल, उसे पूछताछ के लिए पुलिस ने बुलाया था। और पूछताछ के दौरान इन्होंने अपना जुर्म को बुलाया। इन्होंने बताया कि 4 तारीख को साहिल ने और मुस्कान के साथ मिलकर जो सौरभ हैं उनके चाकू से मार कर हत्या कर दी थी। हत्या करने के बाद उन्होंने शव के टुकड़े कर एक ड्रम में डालकर उसे सीमेंट से भर दिया था। पुलिस द्वारा जो शव है उसको रिकवर कर लिया गया है। उस शव को पोस्टमार्टम के लिए मोर्चरी भिजवाया गया है और इसमें जो दोनों ही ये हैं साहिल और मुस्कान, इन दोनों को हिरासत में ले लिया गया, गिरफ्तार कर लिया गया है। परिजनों की तहरीर के आधार पर सुसंगत धाराओं में मुकदमा पंजीकृत कर लिया गया है। अब इन दोनों को ही माननीय न्यायालय के सामने पेश कर आवश्यक विधिक कार्रवाई की जा रही है। ಡೀಟೇಲ್ಸ್ ಕೊಡೋಕ್ಕಿದ್ದೀಗ ಪ್ರಭು ಇದ್ದಾರೆ ನ್ಯೂಸ್ ಡೆಸ್ಕಿಂದ. ಪ್ರಭು, ಮುಸ್ಕಾನ್ ಮತ್ತು ಈ ಕಡೆ ಚೆಕ್ ಮಾಡಿಕೊಂಡಾಗ ಸಾಹಿಲ್, ಇವರಿಬ್ಬರೂ ಸೇರಿಕೊಂಡು ಸೌರಭ್ ಕಥೆನ ಮುಗಿಸಿರೋದು ತುಂಬ ಬಲವಾದ ಕಾರಣ ಇದೆ ಅಂತ ಅನ್ನಿಸ್ತಾ ಇಲ್ಲ. ಇವರಿಬ್ಬರು ಜೊತೆಯಾಗಿರಬೇಕು, ಅವನಿದ್ರೆ ಅಡ್ಡಿ ಅನ್ನೋ ಥರನೂ ನಾವು ಲೆಕ್ಕ ಹಾಕ್ಕೊಂಡ್ರು ಕೂಡ ಅವನೆಲ್ಲ ಲಂಡನ್ನಲ್ಲಿದ್ದ, ಇವರೇನೋ ಇಲ್ಲಿದ್ದರು. ಏನು ನಡೆದಿತ್ತೋ ಗೊತ್ತಿಲ್ಲ, ಏನೋ ಸಣ್ಣ ಅಸಮಾಧಾನ ಆಯಿತು ಅಂತ ನಾವು ಕೇಳ್ಪಟ್ಟಿದ್ದೀವಿ. ಏನು ರೀಸನ್ ಇತ್ತು ಇನ್ನೊಂದು ತೀರಾ ಆ ಥರ ತುಂಡಾಗಿ ಕತ್ತರಿಸಿ ಮುಗಿಸ್ಬಿಡ್ಬೇಕು ಅನ್ನೋಷ್ಟು ಏನು ಜಿದ್ದಿತ್ತು ಅಂತ? ನಿಜಕ್ಕೂ ರಮಕಾಂತ್, ನಾವು ಈ ಹಿಂದೆ ದೆಹಲಿಯ ಶ್ರದ್ಧಾ ವಾಕರ್ ಭೀಕರ ಕೊಲೆಯ ಕೇಸನ್ನು ನೋಡಿದ್ವಿ. ಅದು ಇಡೀ ದೇಶವೇ ಬೆಚ್ಚಿ ಬೀಳಿಸುವಂಥ ಒಂದು ಪೈಶಾಚಿಕವಾದಂತಹ ಕೃತ್ಯ ಆಗಿತ್ತು. ಅಲ್ಲಿ ಸುಮಾರು 33 ತುಂಡುಗಳನ್ನು ಮಾಡಿ ಅಫ್ದಾಬ್ ಆಕೆನ ಭೀಕರವಾಗಿ ಕೊಲೆ ಮಾಡಿ ಫ್ರಿಡ್ಜ್ನಲ್ಲಿ ಆಕೆಯ ತುಂಡುಗಳನ್ನು ಇಟ್ಟಿದ್ದ. ಬೆಂಗಳೂರಿನಲ್ಲೂ ಕೂಡ ಅದೇ ಮಾದರಿಯ ಘಟನೆ ಕೂಡ ಏನು ಶೇಷಾದ್ರಿಪುರಂ ವಲಯದಲ್ಲಿ ನಡೆದಿತ್ತು. ಅದಾದ ಮೇಲೆ ಈ ಒಂದು ಘಟನೆ ಏನಿದೆ ಉತ್ತರ ಪ್ರದೇಶದ ಮೀರತ್ನಲ್ಲಿ ಆಗಿರುವಂಥ ಘಟನೆ ನಿಜಕ್ಕೂ ಬೆಚ್ಚಿ ಬೀಳಿಸುವಂಥದ್ದು. ಇದು ಗಂಡ ಹೆಂಡತಿಯ ಮಧ್ಯೆ ಆರಂಭದಿಂದಲೂ ಕೂಡ ಕಳೆದ 2 ವರ್ಷಗಳಿಂದಲೂ ಕೂಡ ಅವರ ಮಧ್ಯೆ ಸಾಂಸಾರಿಕ
ಜೀವನ ಚೆನ್ನಾಗಿರಲಿಲ್ಲ ಅನ್ನುವಂಥ ಅಂಶ ಕೂಡ ಪೊಲೀಸರಿಂದ ತಿಳಿದು ಬಂದಿದೆ. ಯಾಕಂತ ಹೇಳಿದ್ರೆ ಪಕ್ಕದ ಮುಸ್ಕಾನ್ ಅವರ ಪಕ್ಕದ ಒಂದು ಮನೆಯಲ್ಲೇ ವಾಸವನ್ನ ಮಾಡ್ತಾ ಇದ್ದ ಈ ಸಾಹಿಲ್ ಅನ್ನುವಂಥ ಒಬ್ಬ ಯುವಕ ಏನು ಆತ ಲಂಡನ್ಗೆ ತೆರಳಿದಾಗ ಆಕೆ ಗಂಡ ಮುಸ್ಕಾನ್ ಗಂಡ ಸೌರಭ್ ಲಂಡನ್ನಲ್ಲಿ ತೆರಳಿದಾಗ ಇವರಿಬ್ಬರ ನಡುವೆ ಸ್ನೇಹ ಆಗುತ್ತೆ, ಸ್ನೇಹ ಆಗಿ ಪ್ರೇಮಾಂಕುರವಾಗುತ್ತೆ. ಅವಾಗ ಭೇಟಿಯಾಗುವುದು ಸಹಜವಾಗಿ ಕೂಡ ಅದು ನಡೀತಾನೆ ಇರುತ್ತೆ. ಈ ಸೌರಭ್ ತಿಂಗಳಿಗೊಂದ್ಸಲಿ ಬಂದು ಹೋಗ್ತಾ ಇರ್ತಾನೆ. ಒಂದ್ಸಲ ಆಕೆ ಸಾಹಿಲ್ ಜೊತೆಗೆ ಚಾಟ್ ಮಾಡ್ತಾ ಇದ್ದದನ್ನ ಗಮನಿಸ್ತಾನೆ. ಆ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದಾಗ ಆಕೆ ಉತ್ತರವನ್ನ ಕೊಡ್ಲಿಕ್ಕೆ ತಡ ಬಡಾಯಿಸ್ತಿರ್ತಾಳೆ. ಅದಾದ ಮೇಲೆ ಆ ಚಾಟನ್ನು ಡಿಲೀಟ್ ಮಾಡಿರ್ತಾಳೆ. ಆಗ್ಲಿಂದಲೂ ಕೂಡ ಅವನಿಗೆ ಒಂದು ಕಣ್ಣು ಇದ್ದೇ ಇರುತ್ತೆ, ಅನುಮಾನ ಇದ್ದೇ ಇರುತ್ತೆ. ಆ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಜಗಳ ಆಗಿರುತ್ತೆ. ಮತ್ತೆ ಆತ ಸರಿ ಹೋಗುವಂಥ ಒಂದು ವಾರನ್ ಕೂಡ ಮಾಡಿರ್ತಾನೆ. ಅದಾದ ಮೇಲೆ ಮಾರ್ಚ್ 4ಕ್ಕೆ ಮಗಳ ಬರ್ತಾರೆ, 5 ವರ್ಷದ ಮಗಳಿರ್ತಾಳೆ. ಹಾಗಾಗಿ ಆಕೆಯ ಬರ್ತ್ಡೇಗೆ ಮುಸ್ಕಾನ್ ಕರೆದಿರ್ತಾಳೆ. ಆತನು ಕೂಡ ಬಹಳ ಸಂಭ್ರಮದಿಂದ ಮಗಳ ಬರ್ತ್ಡೇನ ಆಚರಣೆ ಮಾಡಬೇಕು ಅಂತ ಬಂದಿರ್ತಾನೆ. ಎಲ್ಲವೂ ಕೂಡ ಚೆನ್ನಾಗಿ ಆಗಿರುತ್ತೆ. ಆದರೆ ಒಂದು ಕೋಣೆಯಲ್ಲಿ ತನ್ನ ಮಗಳನ್ನು ಮಲಗಿಸಿ ಈಕೆ ತನ್ನ ಪ್ರಿಯಕರನ್ನ ಅಂದರೆ ಮೊದಲು ಅವನಿಗೆ ಮತ್ತು ಬರುವಂಥ ಒಂದೇನೋ ಔಷಧಿಯನ್ನು ಕೊಟ್ಟು ಕಂಪ್ಲೀಟ್ ಆಗಿ ಆತ ಪ್ರಜ್ಞಾಹೀನಾಗಿ ಬೀಳುವಂತೆ ಪ್ಲಾನನ್ನು ಮಾಡ್ತಾಳೆ. ಆಮೇಲೆ ಪಕ್ಕದ ಮನೆಯಲ್ಲಿದ್ದಂತಹ ಆತ ಪ್ರಿಯಕರ ಏನಿದ್ದಾನೆ ಅವನನ್ನು ಕರೆಸ್ಕೊಂಡು ಸಾಹಿಲನ್ನು ಕರೆಸ್ಕೊಂಡು ಬಹಳ ಭೀಕರವಾಗಿ ಕೊಲೆ ಮಾಡ್ತಾರೆ, ಕತ್ತು ಸೀಳ್ತಾರೆ, ತಲೆ ಬೇರೆ ಮಾಡ್ತಾರೆ. ಅದರ ಜೊತೆಗೆ ಕೈಗಳು ಬೆರಳುಗಳನ್ನು ಬೇರೆ ಬೇರೆ ಮಾಡಿ ಒಟ್ಟು 15 ಪೀಸ್ಗಳನ್ನು ಮಾಡಿ ಒಂದು ದೊಡ್ಡ ಡ್ರಮ್ಮನ್ನು ಮಾರ್ಕೆಟಿಂದ ತೆಗೆದುಕೊಂಡು ಬಂದು ಸಿಮೆಂಟು ಹಾಗೆ ಮರಳು ಮತ್ತು ಕಟ್ಟಡದ ಧೂಳನ್ನು ಮಿಶ್ರಣ ಮಾಡಿ ಕಂಪ್ಲೀಟ್ ಒಂದು ಪ್ಲಾಸ್ಟರ್ ಹಾಕೋ ಥರ ಆ ಡ್ರಮ್ನಲ್ಲಿ ಅಂದರೆ ಪಾಲಿಥಿನ್ ಕವರ್ಗಳನ್ನು ಯೂಸ್ ಮಾಡಿ ಮೊದಲು ಅಲ್ಲಿ ತುಂಡುಗಳನ್ನು ಅದರಲ್ಲಿ ಹಾಕಿ ಕಂಪ್ಲೀಟ್ ಆಗಿ ಅದನ್ನು ಪ್ಲಾಸ್ಟರ್ ಮಾಡೋ ಥರ ಮಾಡಿ ಅಲ್ಲಿಂದ ಫೋನ್ ಮೂಲಕ ಅಂದರೆ ಆ ಗಂಡನ ಸೌರಭ್ ಫೋನನ್ನು ಮುಸ್ಕಾನ್ ಜೊತೆಗೆ ತೆಗೆದುಕೊಂಡು ಶಿಮ್ಲಾಗೆ ಇಬ್ಬರು ಟ್ರಿಪ್ಗೆ ಹೋಗಿರ್ತಾರೆ. ಮಗಳನ್ನು ತವ್ರ ಮನೇಲಿ ಬಿಟ್ಟು ಹೋಗಿರ್ತಾರೆ. ಹಾಗಾಗಿ ಆರಂಭದಲ್ಲಿ ಅನುಮಾನಗಳು ಬರದೇ ಇರೋ ಥರ ರೀತಿ ಈಕೆ ನಾಟಕವನ್ನು ಮಾಡಿರ್ತಾಳೆ. ಫೋನ್ನಲ್ಲಿ ಗಂಡನೇ ಸೌರಭ್ನೇ ಚಾಟ್ ಮಾಡ್ತಾ ಇದ್ದಾನೆ ಅನ್ನೋ ಥರ ಈಕೆನೇ ಕಂಪ್ಲೀಟ್ ಆಗಿ ಫೋನ್ನಲ್ಲಿ ಅವರ ಕುಟುಂಬಸ್ಥರಿಗೆ ಸೌರಭ್ ತಂಗಿ ಆಗಿರ್ಬೋದು ಕುಟುಂಬಸ್ಥರಿಗೆ ಈಕೆ ರಿಪ್ಲೈನ ಮಾಡ್ತಾ ಇರ್ತಾಳೆ. ಹಾಗಾಗಿ ಅನುಮಾನವು ಕೂಡ ಆರಂಭದಲ್ಲಿ ಬಂದಿರೋದಿಲ್ಲ. ಅದಾದಮೇಲೆ ಈಕೆ ಏನಿದ್ದಾಳೆ ಸೌರಭ್ನ ಅಕೌಂಟ್ನಲ್ಲಿ ಸುಮಾರು ಒಂದು 6 ಲಕ್ಷ ರೂಪಾಯಿ ಹಣ ಇರುತ್ತೆ. ಸಾಹಿಲ್ ಕೂಡ ಅದನ್ನು ತೆಗೆಯುವಂಥ ಪ್ರಯತ್ನ ಮಾಡ್ತಾನೆ, ಆದರೆ ಅದು ಸಾಧ್ಯ ಆಗೋದಿಲ್ಲ. ಅದಾದಮೇಲೆ 17ನೇ ತಾರೀಕು ಅವ್ರ ತಾಯಿಗೆ ಫೋನ್ ಮಾಡ್ತಾಳೆ, ಮುಸ್ಕಾನ್ ಅಮ್ಮ ನನಗೆ ಹಣ ಬೇಕು ಸ್ವಲ್ಪ ಖರ್ಚಿಗೆ ಅಂತ ಹೇಳಿ. ಆಗ ನಿನ್ನ ಗಂಡ ಎಲ್ಲಿ ಸೌರಭ್ ಅಂತ ಕೇಳಿದಾಗ ಉತ್ತರವನ್ನು ಕೊಡಲಿಕ್ಕೆ ತಡಬಡಿಸ್ತಾಳೆ. ಅನುಮಾನ ಬಂದು ನೀನು ಇಮಿಡಿಯೇಟ್ಲಿ ಊರಿಗೆ ಬಾ ಅಂತ ಹೇಳಿದಾಗ ಊರಿಗೆ ಬಂದು ಆಕೆನೇ ಸ್ವತಃ ಆಗಿರುವಂಥ ವಿಚಾರವನ್ನು ಬಾಯ್ ಬಿಡ್ತಾಳೆ. ಇಮಿಡಿಯೇಟ್ಲಿ ಅವ್ರ ತಾಯಿ ಹೋಗಿ ಪೊಲೀಸರಿಗೆ ಅವ್ರನ್ನ ಇಬ್ಬರನ್ನು ಕೂಡ ಸರೆಂಡರ್ ಮಾಡಿಸ್ತಾಳೆ. ಬಟ್ ಈ ಒಂದು ಘಟನೆಯ ಹಿನ್ನೆಲೆ ನೋಡೋದಾದರೆ 2 ವರ್ಷದ ಹಿಂದೆನೇ ಆ ಗಂಡನಿಗೆ ಸ್ವಲ್ಪ ಅನುಮಾನಗಳು ಬಂದಿತ್ತು. ಅದಾದ ಮೇಲೆ ಈಕೆನೇ ಏನು ಮಾದಕ ವ್ಯಸನಿ ಆಗಿರ್ತಾಳೆ, ಆಕೆ ಡ್ರಗ್ ಅಡಿಕ್ಟ್ ಆಗಿರ್ತಾಳೆ. ಯಾಕಂದರೆ ಸಾಹಿಲ್ ಈಕೆಯನ್ನು ಕಂಪ್ಲೀಟಾಗಿ ದಿನನಿತ್ಯವೂ ಕೂಡ ಆಕೆಗೆ ಗಾಂಜಾ ಹೊಡಿಸ್ತಾ ಇರ್ತಾನೆ, ಅಡಿಕ್ಟ್ ಮಾಡಿರ್ತಾನೆ. ಹಾಗಾಗಿನೇ ಅವತ್ತು ಗಾಂಜಾ ನಶೆಯಲ್ಲಿಯೇ ಈ ಭೀಕರವಾದಂಥ ಮರ್ಡರ್ ಮಾಡಿದ್ದಾರೆ ಅನ್ನೋದು ಪೊಲೀಸರ ತನಿಖೆ ವೇಳೆ ಗೊತ್ತಾಗಿದೆ. ಈಗ ಮುಂದುವರೆದ ಹೆಚ್ಚಿನ ತನಿಖೆಯನ್ನು ಕೂಡ ಪೊಲೀಸರು ಮಾಡ್ತಾರೆ ರಮಕಾಂತ್. ಯಾಕಂದ್ರೆ ಈಗ ಕೆಲವೊಂದಿಷ್ಟು ಆಘಾತಕಾರಿ ವಿಚಾರಗಳು ಕೂಡ ಈ ಕೊಲೆಯ ಹಿಂದೆ ಒಂದು ಒಳ್ಳೆ ಬದುಕಿಗಂತೂ ಈ ಹುಡುಗ ಅರ್ಹರಿದ್ದ ಅಂತ ಕಾಣುತ್ತೆ. ಕಾರಣ ಇಷ್ಟೇ, ಒಂದು ಅಲ್ಲಿ ನೇವಲಲ್ಲೂ ಕೆಲಸಕ್ಕಿದ್ದ ಅವನು. ನನ್ನ ಫ್ಯಾಮಿಲಿ ಚೆನ್ನಾಗಿ ಇಟ್ಕೊಳ್ಬೇಕು, ಮಗಳು ಚೆನ್ನಾಗಿ ನೋಡ್ಕೋಬೇಕು, ಹೆಂಡ್ತಿನ ಚೆನ್ನಾಗಿ ನೋಡ್ಕೊಳ್ಬೇಕು, ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ನೋಡಿ ಅವ್ನು ಎಲ್ಲೆಲ್ಲ ಕೆಲಸ ಮಾಡಿಕೊಂಡು ಕಡೆಗೆ ಲಂಡನ್ವರೆಗೂ ಹೋಗಿ ಅಲ್ಲಿಂದನೂ ಹಣವನ್ನು ಇವರಿಗೆಲ್ಲ ಕಳಿಸ್ಕೊಂಡು ಅವನ ಅಕೌಂಟಲ್ಲೂ ಒಂದು 6 ಲಕ್ಷ ರೂಪಾಯಿ ದುಡ್ಡು ಇಟ್ಕೊಂಡು ಏನೆಲ್ಲ ಕನಸು ಹೊತ್ಕೊಂಡು ಒಂದು ಮಗಳ ಬರ್ತ್ಡೇಗೆ ಅಂತ ಬಂದಂಥವನನ್ನು ಇಷ್ಟು ನಿರ್ದಯಿ ಆಗಿಬಿಟ್ಟಿದೆಯಾ ವ್ಯವಸ್ಥೆ ಅಂತ. ಇಷ್ಟೊಂದು ನಿರ್ದಯಿ. ಒಂದೊಂದು ಒಳ್ಳೆ ಬದುಕಿಗೆ ಅವನಿಗೆ ಅರ್ಹತೆ ಇರಲಿಲ್ವಾ? ಅಂಥದ್ದು ಮಾಡಬಾರ್ದು ಅವನು ಏನು ಮಾಡಿದ್ದ ಅಂತ ಪ್ರಶ್ನೆ. ಇವ್ರಿಗೆ ಇಷ್ಟ ಆಯಿತಾ? ಕಟ್ಕೊಂಡು ಹೋಗಿದ್ರು, ಬೇರೆ ಅವರಿಬ್ಬರು ಮದುವೆಯಾಗಿ ಹೋಗಿದ್ರು, ಇಶ್ಯೂಸ್ ಏನು ಇರ್ತಿರಲಿಲ್ಲ. ಆದರೆ ಇವನನ್ನು ಮುಗಿಸಿ ನಾವು ಹೇಗೆ ಆರಾಮಾಗಿ ಬದುಕಬಹುದು ಅಂಥೇಳಿ ಸಮಾಜದಲ್ಲಿ ಇಷ್ಟೆಲ್ಲ ಉದಾಹರಣೆಗಳಿದ್ದ ನಡುವೆ ಇವರು ಅಂದ್ಕೊಂಡ್ರು ಅಂತ. ನಿಜಕ್ಕೂ ರಮಕಾಂತ, ಆ ರೀತಿಯಾದಂಥ ಪ್ರಶ್ನೆಗಳೇ ಈಗ ಉದ್ಭವ ಆಗ್ತಾ ಇರೋದು. ಯಾಕಂತ ಹೇಳಿದ್ರೆ ಅವರು ಪರಸ್ಪರವಾಗಿ ಪ್ರೀತಿ ಮಾಡ್ತಾ ಇದ್ದಿದ್ರೆ ಅಥವಾ ಮಗಳನ್ನ ತವ್ರ ಮನೇಲಿ ಬಿಡ್ತಾ ಇದ್ಲು ಅಥವಾ ಮಗಳ ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ಲು, ಅವರು ಪ್ರತ್ಯೇಕವಾಗಿ ಸಂಸಾರ ಮಾಡ್ಬೋದಾಗಿತ್ತು. ಗಂಡ ಬಹಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ಐಷಾರಾಮಿ ಒಂದು ಬಾಡಿಗೆ ಮನೆಯನ್ನೇ ಒಂದು ಲೆವೆಲ್ಗೆ ಮಧ್ಯಮ ವರ್ಗದ ಕುಟುಂಬ ಹೇಗೆ ಬದುಕ್ತಾ ಇತ್ತು ಹಾಗೆ ಒಂದು ಬಾಡಿಗೆ ಮನೆ ಮಾಡಿ ಮಗಳು ಮತ್ತು ಆಕೆ ಚೆನ್ನಾಗಿರಲಿ ಅಂತ ಹೇಳಿ ಎಲ್ಲ ವ್ಯವಸ್ಥೆನ ಅಂದರೆ ಲೀಸ್ಗೆ ಹಾಕ್ಕೊಂಡಿದ್ದ ಕಂಪ್ಲೀಟ್ ಆಗಿ. ಅವ್ರಿಗೋಸ್ಕರ ಮುಸ್ಕಾನ್ಗೋಸ್ಕರ ಅವರ ತಂದೆ ತಾಯಿ ಆಗಿರ್ಬೋದು, ಅವರ ಅಣ್ಣ ತಮ್ಮಂದಿರ ಅವ್ರನ್ನ ಬಿಟ್ಟು ಈತ ಸಪ್ರೇಟ್ ಆಗಿ ಮೀರತ್ನಲ್ಲಿ ಮನೆ ಮಾಡಿ ಆಕೆ ಕೊಟ್ಟಿದ್ದ. ತಿಂಗಳಿಗೊಂದ್ಸಲ ಬಂದು ಹೋಗ್ತಾ ಇತ್ತ. ಎಲ್ಲವೂ ಕೂಡ ಚೆನ್ನಾಗೇ ಇತ್ತು. ಸ್ಯಾಲ್ರಿಯನ್ನು ಕೂಡ ತಿಂಗಳ ಬಂದು ಕೊಡೋದಾಗಿರ್ಬೋದು, ಏನು ಬೇಕೋ ಅದೆಲ್ಲವನ್ನು ಕೂಡ ಮಾಡಿ ಕೊಡ್ತಾ ಇದ್ದ. ಸುಖವಾಗಿ ಸಂಸಾರ ಇತ್ತು. ಆದರೆ ಯಾವಾಗ ಗಂಡ ಬರುವುದು ಅಲ್ಲಿ ಸ್ವಲ್ಪ ಲಂಡನ್ಗೆ ಹೋದಂತಹ ಸಂದರ್ಭದಲ್ಲಿ ಇವರಿಬ್ಬರ ನಡುವಿನ ಒಂದು ಬಾಂಧವ್ಯ ಅಲ್ಲಿ ಏನಾಗುತ್ತೆ, ಆತ ವರ್ಷಕ್ಕೆ ಒಂದ್ಸರಿ ಬರುವಂಥದ್ದು, ನೇವಿಯಲ್ಲಿದ್ದಾಗ ಆತ ಏನು ಮಾಡ್ತಾನೆ, ವರ್ಷಕ್ಕೆ ಒಂದ್ಸಲಿ ಬರೋದು ಅಥವಾ ವರ್ಷಕ್ಕೆ 2 ಸರಿ ಬರುವಂತಹ ಒಂದು ಕೆಲಸಕ್ಕೆ ಮುಂದಾಗ್ತಾನೆ. ಆ ಸಂದರ್ಭದಲ್ಲಿ
ಕುಟುಂಬದಲ್ಲಿ ಮುಸ್ಕಾನ್ ಮತ್ತೆ ಮಗಳು ಒಬ್ಬಳೇ ಇರ್ತಾಳೆ. ಅದರ ಜೊತೆಗೆ ಅದೇ ಏರಿಯಾದಲ್ಲಿದ್ದಂತಹ ಈ ಚಾರ್ಟೆಡ್ ಅಕೌಂಟೆಂಟ್ ಇವನು ಸಾಹಿಲ್ ಅನ್ನುವಂಥ ಒಬ್ಬ ಯುವಕ, ಅವನ ಒಂದು ಪರಿಚಯ ಆಗಿರುತ್ತೆ. ಅದಾದಮೇಲೆ ಡ್ರಗ್ಸ್ಗೆ ಕಂಪ್ಲೀಟ್ ಆಗಿ ಅಡಿಕ್ಟ್ ಮಾಡಿರ್ತಾನೆ. ಹಾಗಾಗಿ ಆ ಒಂದು ಅಡಿಕ್ಷನ್, ಅದರ ಜೊತೆಗೆ ಮತ್ತೆ ನಿನ್ನ ನಾ ಮದುವೆ ಆಗ್ತೀನಿ ಅಂತೇಳಿ ಇವನು ಪದೇ ಪದೇ ಪೀಡಿಸ್ತಾ ಇರ್ತಾನೆ. ಅದರ ಜೊತೆಗೆ ನಿನ್ನ ಗಂಡನ ಬಿಟ್ಟು ಬಂದ್ಬಿಡು, ನಿನ್ನ ಗಂಡ ಅಲ್ಲಿ ಲಂಡನ್ ಆಗಿರ್ಬೋದು, ಬೇರೆ ಬೇರೆ ಅಂದರೆ ಈಗ ಬೇರೆ ದೇಶದಲ್ಲಿದ್ದಾನೆ, ಹಾಗಾಗಿ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ, ಹೀಗೆ ಆ ಆಸೆಗಳನ್ನು ಹುಟ್ಟಿಸ್ತಾ ಇರ್ತಾನೆ. ಅದರ ಜೊತೆಗೆ ಆ ಡ್ರಗ್ಸ್ ಅನ್ನುವಂಥದ್ದಿನಿಂದ ಕಂಪ್ಲೀಟ್ ಆಗಿ ಅಡಿಕ್ಟ್ ಆಗಿಬಿಟ್ಟಿರುತ್ತೆ. ಆ ಸಂದರ್ಭದಲ್ಲೇ ಈತ ಏನು ಹುಟ್ಟುಹಬ್ಬಕ್ಕೆ ಬಂದಂಥ ಸಂದರ್ಭದಲ್ಲೇ ಇಬ್ಬರು ಕೂಡ ಪ್ರೀ ಪ್ಲಾನ್ ಅನ್ನು ಮಾಡಿ ಈ ರೀತಿಯಾಗಿ ಅವನನ್ನು ಕೊಲೆ ಮಾಡಿ ಸಾಕ್ಷಿನಾಶ ಮಾಡುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಖಂಡಿತ ರಮಕಾಂತ್, ನೀವು ಹೇಳಿದ ಹಾಗೆ ಎಲ್ಲವೂ ಕೂಡ ಆಕೆಯ ಗಂಡ ಒದಗಿಸಿಕೊಟ್ಟಿದ್ದ ಸುಖ ಸಂಸಾರ ಇತ್ತು, ಒಳ್ಳೆಯ ಉತ್ತಮವಾದಂತಹ ಜೀವನ ನಡೀತಾ ಇತ್ತು, ದುಡ್ಡು ಕೊರತೆ ಇರಲಿಲ್ಲ, ನೆಮ್ಮದಿ ಕೂಡ ಕೊರತೆ ಇರಲಿಲ್ಲ. ಆದರೆ ಆಕೆ ಆ ಒಂದು ಪ್ರಿಯಕರನ ಒಂದು ಪ್ರೇಮ ಪಾಶಕ್ಕೆ ಸಿಲುಕಿ ಅವನ ಮೋಹದಾಟಕ್ಕೆ ಈಗ ತನ್ನ ಗಂಡನನ್ನೇ ಬಲಿ ಕೊಟ್ಟಿರೋದು ನಿಜಕ್ಕೂ ಒಂದು ದುರಂತ ಅಂತ ಹೇಳ್ಬೋದು ರಮಕಾಂತ್. ಥ್ಯಾಂಕ್ ಯು ಪ್ರಭು.